ಬ್ಯಾಂಕ್ ಗ್ರಾಹಕರೇ ಎಚ್ಚರ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಮೊದಲಿಗೆ ಈ ಸ್ಟೋರಿಯನ್ನು ನೋಡಬೇಕಾಗತ್ತೆ. ಅದೊಂದು ಖತರ್ನಾಕ್ ಗ್ಯಾಂಗ್. ಆ ತಂಡ ಒಮ್ಮೆ ಫೀಲ್ಡ್ಗಿಳಿದ್ರೆ ಸಾಕು, ನಿಮ್ಮ ಕೈಯಲ್ಲಿದ್ದ ನಾಣ್ಯವನ್ನು ಮಂಗಮಾಯ ಮಾಡಿಬಿಡ್ತಾರೆ. ಆ ಗ್ಯಾಂಗಿನ ಕ್ರಿಮಿನಲ್ ಆಟನೇ ಅಂತಹದ್ದು. ಕರಾರುವಕ್ ಸ್ಕೆಚ್, ಕ್ಷಣಾರ್ಧದಲ್ಲಿ ಕಳ್ಳಾಟ ಫಿನಿಶ್. ಅಂತಹ ನಟೋರಿಯಸ್ ಗ್ಯಾಂಗ್ನ ಕ್ರಿಮಿನಲ್ ಹಿಸ್ಟ್ರಿಯನ್ನು ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ಪಕ್ಕಾ ಪ್ಲಾನಿಂಗ್, ಸೈಲೆಂಟ್ ಕಾರ್ಯಾಚರಣೆ, ಕಣ್ಣು ಮಿಟುಕಿಸುವಷ್ಟರಲ್ಲಿ ಖೇಲ್ ಖತಮ್. ನಿಮಗೆ ಅರಿವಿಲ್ಲದಂತೆಯೇ ನಿಮ್ಮ ಬಳಿಯಿದ್ದ ನಗನಾಣ್ಯ ಗಾಯಬ್. ಎಸ್, ಇದು ಖತರ್ನಾಕ್ ಖದೀಮರನ್ನೊಳಗೊಂಡ ಪೂನಾಕಂ ಆಂಧ್ರ ಗ್ಯಾಂಗಿನ ನಮಕ್ಕರಾಮ್ ಕೆಲಸ. ಹೆಸರು ಸೂಚಿಸುವಂತೆ ಆ ಗ್ಯಾಂಗಿನಲ್ಲಿದ್ದ ಖದೀಮರು ಪೂನಾ ಮತ್ತು ಆಂಧ್ರದವರು. 8 ಜನರ ಆ ನಟೋರಿಯಸ್ ಗ್ಯಾಂಗಿನ ಕೆಲಸ ಬರೀ ಲೂಟಿ ಮಾಡೋದೆ. ತಮ್ಮ ಮನೆಹಾಳು ಕೆಲಸಕ್ಕಾಗಿ ಮಾಡ್ತಾ ಇದ್ದಿದ್ದು ಅಟೆನ್ಷನ್ ಡೈವರ್ಷನ್. ಈ ಗ್ಯಾಂಗಿನ ಮೇನ್ ಟಾರ್ಗೆಟ್ ಬ್ಯಾಂಕಿನ ಗ್ರಾಹಕರು. ಇವರದ್ದೇನಿದ್ರು ಬ್ಯಾಂಕಿನ ಸುತ್ತಮುತ್ತಾನೆ ಓಡಾಟ. ಬ್ಯಾಂಕಿಂದ ಲಕ್ಷಗಟ್ಟಲೆ ಕಾಸು ತೆಗೆದವರೇ ಇವರ ಟಾರ್ಗೆಟ್. ಇವರು ಗಮನವನ್ನ ಬೇರೆಡೆಗೆ ಸೆಳೀತಾ ಇದ್ದ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಖದೀಮರ ಕೈಚಳಕ ಹೇಗಿತ್ತು ಗೊತ್ತಾ? ಹೊಸ ನೋಟು ಕೆಳಗೆ ಬೀಳಿಸಿ ಅಟೆನ್ಷನ್ ಡೈವರ್ಷನ್. ಬಿಸ್ಕೆಟ್ ಅಗೆದು ಅಂಗಿ ಮೇಲೆ ಉಗುಳೋ ಕಿರಾತಕರು. ಮೈ ಮೇಲೆ ತುರಿಕೆ ಪೌಡರ್ ಹಾಕಿ ಕೈಚಳಕ. ಗಾಡಿ ಟೈರ್ ಪಂಚರ್ ಮಾಡಿ ಅಟೆನ್ಷನ್ ಡೈವರ್ಷನ್. ಕಾರು ಗ್ಲಾಸ್ ಒಡೆದು ನಗನಾಣ್ಯ ಲೂಟಿ. ಕಳೆದ ಡಿಸೆಂಬರ್ನಲ್ಲಿ ಯಲಹಂಕ ನ್ಯೂ ಟೌನ್ ಬಿ ಸೆಕ್ಟರ್ ಬಳಿ ಈ ಗ್ಯಾಂಗು 4 ಲಕ್ಷ ನಗದು ದರೋಡೆ ಮಾಡಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಲಹಂಕ ನ್ಯೂ ಟೌನ್ ಪೊಲೀಸರು 6 ತಿಂಗಳು ಕಾರ್ಯಾಚರಣೆ ನಡೆಸಿ ಕೊನೆಗೂ ಹೆಬ್ಬಗೋಡಿ ಬಳಿ ಖತರ್ನಾಕ್ ಗ್ಯಾಂಗ್ ಅನ್ನ ಬಲೆಗೆ ಬೀಳಿಸಿದ್ದಾರೆ. ಅಸಲಿಗೆ ವಿಚಾರಣೆ ನಡೆಸಿದ ಯಲಹಂಕ ನ್ಯೂ ಟೌನ್ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಆಂಧ್ರ ಗ್ಯಾಂಗಿನ ಒಟ್ಟು 26 ಪ್ರಕರಣಗಳು ಪತ್ತೆಯಾಗಿತ್ತು. 26 ಲಕ್ಷ ನಗದು ಸೇರಿದಂತೆ ಬರೋಬ್ಬರಿ 68 ಲಕ್ಷ ಮೌಲ್ಯದ ಮಾಲನ್ನ ವಶಪಡಿಸಿಕೊಂಡ್ರು. ಯಲಹಂಕ ನ್ಯೂ ಟೌನ್ನಲ್ಲಿ 2 ಅಟೆನ್ಷನ್ ಡೈವರ್ಷನ್ ಕೇಸ್ ಈ ಥರ ಆಗಿದೆ. ಆ ಸಂದರ್ಭದಲ್ಲಿ ಈ ಗ್ಯಾಂಗ್ನಲ್ಲಿ 8 ಜನ ಅರೆಸ್ಟ್ ಆಗಿದ್ದಾರೆ. ಮತ್ತು ಅವ್ರ ಕಡೆಯಿಂದ 68 ಲಕ್ಷ ಮೌಲ್ಯದ, ಅದರಲ್ಲಿ 26 ಲಕ್ಷ ಕ್ಯಾಶ್ ಮತ್ತು ರೆಸ್ಟ್ ಎಲ್ಲ ಗೋಲ್ಡ್ ಕೂಡ ರಿಕವರಿ ಆಗಿದೆ. ಆಮೇಲೆ ಅದರಲ್ಲಿ 4 ಜನ ಅರೆಸ್ಟ್ ಆಗಿ ಆಲ್ರೆಡಿ ಬೇಲಲ್ಲಿ ಇದ್ದಾರೆ. 4 ಜನ ಈಗ ಸದ್ಯಕ್ಕೆ ಇನ್ನೂ ಕಸ್ಟಡಿನಲ್ಲಿದ್ದಾರೆ. ಈ ಗ್ಯಾಂಗ್ನಲ್ಲಿ ಒಬ್ಬರು ಪೂನೆದಿಂದ ಮತ್ತು ಸ್ವಲ್ಪ ಜನ ತಮಿಳುನಾಡಿಂದ ಇದ್ದರು. ಒಂದು ಕಂಬೈನ್ಡ್ ಗ್ಯಾಂಗ್ ಅಂತ. ಇಬ್ಬರು ಮಹಿಳೆಯರು ಸೇರಿದಂತೆ ಗ್ಯಾಂಗಿನ ಒಟ್ಟು 8 ಮಂದಿ ಇದೀಗ ಅಂಧರಾಗಿದ್ದಾರೆ. ಅಲ್ಲಿವರೆಗೆ ಸೈಲೆಂಟ್ ಆಗಿ ನಮಕ್ಕರಾಮ್ ಕೆಲಸ ಮಾಡ್ತಾ ಇದ್ದ ಈ ಗ್ಯಾಂಗಿನ ಮೇಲೆ ಕೊನೆಗೂ ಕ್ರಿಮಿನಲ್ ಫೈಲ್ ಓಪನ್ ಆಗಿದೆ. ಅಲ್ಲಿಗೆ ಇರಾನಿ ಗ್ಯಾಂಗ್, ತಮಿಳುನಾಡು ಗ್ಯಾಂಗ್ಗಳ ಸರದಿಗೆ ಪೂನಾಕಂ ಆಂಧ್ರ ಗ್ಯಾಂಗ್ ಸೇರ್ಪಡೆಗೊಂಡಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.